ಯಾಕೆ ಸುಮ್ಮನೆ ಮಾಡೋದೆಲ್ಲ ನಾನು ತೂದಿ ಇಟ್ಟುಬಿಡ್ತೀನಿ. ನಾನು ಇಬ್ಬರಿಗೆ ಹೇಳ್ತಿದ್ದೀನಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಣ್ಣವ. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ ಬಲೆ. ಇವರಿಬ್ರು ಸೇರ್ಕೊಂಡು ನಮ್ಗೆ ಏನು ಕೆಲಸನೂ ಮಾಡಕ್ಕೆ ಬಿಡ್ತಾ ಇಲ್ಲ. ಹೊಸಿ ಕ್ವಾಟ್ಲೆ ಕೊಡ್ತಾ ಇಲ್ಲ. ನೋಡಿಲಿ ಹೆಂಗೆ ಕಚ್ಚಾಡ್ತಾರೆ. ಅಯ್ಯೋ ಭಗವಂತನೇ. ಏನೋ ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಗೊತ್ತು. ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಬಾ ಅಣ್ಣಯ್ಯ ಹೃದಯವಂತ ಬಾ. ಅಣ್ಣ ಅಡುಗೆ ಚೆನ್ನಾಗೈತಾ? ಆದರೆ ನಿಮ್ಮ ಮಿಸ್ಸಸ್ ಮಾಡಿದ್ದು, ನಾವಂತೂ ಅಲ್ಲ. ಅರ್ಶಿನ ಈರುಳ್ಳಿ ಎತ್ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್. ನಮ್ಮ ಊರ್ಗೋರೆ ನಮ್ಮ ಅತ್ತೆಗೆಲ್ಲ ಫಸ್ಟ್ ಅದನ್ನೇ ಮಾಡಿಸ್ಕೊತೀನಿ ನಾನು. ಹ್ಯಾಪಿ ಬರ್ತ್ಡೇ ಟು ಯು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವು ಎಲ್ಲರೂ ಕೂಡ ಸೂಪರಾಗಿದ್ದೀವಿ. ಸೊ ಈ ಫ್ರೆಂಡ್ನ ಮೈಸೂರಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಇವಳು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಣ್ಣವ. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ ಬಲೆ. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಇವಾಗ ನನ್ನ ಫ್ರೆಂಡ್ನ ಔಟ್ಫಿಟ್ನ ತೋರಿಸ್ತೀನಿ. ಬರ್ಡೇ ಔಟ್ಫಿಟ್. ಹೀಗೆ ರೆಡಿಯಾಗಿದ್ದಾಳೆ. ಇದೇ ಔಟ್ಫಿಟ್. ಇದೇನು ಇದು? ನಾನು ಇದನ್ನೇ ಮೈ ಕುಶರ ಅದೇ ಡ್ರೆಸ್ಸು ಅಂತ. ಇವಾಗ ಬಂಡೆ ಮಹಾಕಾಳಿ ಟೆಂಪಲ್ಗೆ ಬಂದ್ವಿ. ಜನ ಅಂತೂ ಹೆವಿ ರಶ್ ಇದ್ದಾರೆ ನೋಡಿ. ಎಷ್ಟು ಜನ, ಫುಲ್ ಹೆವಿ ರಶ್. ಇವತ್ತು ಮಂಗಳವಾರ, ಇವತ್ತು ಫುಲ್ ರಶ್ ಅವರ. ವಾರದ ದಿನ ಇವತ್ತು. ನೆನ್ನೆ ಹುಣ್ಣಿಮೆ ಇನ್ನೆಷ್ಟು ರಶ್ ಇದ್ರೋ ಗೊತ್ತಿಲ್ಲ. ಸೊ ಇವರು ಫುಲ್ ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಎಷ್ಟು ಚೆನ್ನಾಗೈತೆ. ಪ್ರಸಾದ ಕೊಡ್ತಾ ಇದ್ದಾರೆ. ವೀಡಿಯೋನೇ ಆನ್ ಮಾಡಿಲ್ಲ ನಾನು. ಯಾವಾಗಲೂ ಇದೇ ಮಿಸ್ಸಿಂಗ್ ಮಾಡ್ತೀನಿ. ವೀಡಿಯೋನೇ ಮಾಡಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀನಿ. ಸೊ ಇವಾಗ ಪ್ರಸಾದ ಕೊಟ್ಟಿದ್ದಾರೆ. ದೇವ್ರ ಪ್ರಸಾದ ತಿಂತಾ ಇದ್ದೀವಿ. ಹಾಯ್ ಎಲ್ಲರೂ ಅಂತ ಇದ್ದೀನಿ. ಡಿಪ್ರೆಷನ್. ಹಾಯ್ ಎಲ್ಲರಿಗೂ. ಸೊ ಟೆಂಪಲಿಂದ ಬಂದಮೇಲೆ ಮಲಗಿಬಿಟ್ಟಿದ್ವಿ. ನಮ್ಮ ಈ ಫ್ರೆಂಡ್ ಮನೆಗೆ ಬಂದು ತೋರಿಸಿ, ನಿಮ್ಮ ಮುಖ ದರ್ಶನ ಮಾಡಿಸಿ. ಈ ಫ್ರೆಂಡ್ ಮನೆಗೆ ಬಂದು ಮಲಗಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ಮೇಡಮ್ ಅವರು ಕುಕ್ಕಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಫ್ರೆಂಡ್ ಬರ್ಡೇ ಅಲ್ವಾ, ಸೊ ಅದಕ್ಕೋಸ್ಕರ. ಬನ್ನಿ ನಮ್ಮ ಬರ್ತಡೇಗೆಲ್ಲ ಏನು ಮಾಡ್ತೈತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇವು ಮಕ್ಕಳೆಲ್ಲ ಇವು. ಅಯ್ಯೋ ಭಗವಂತ ನೋಡಿ, ಕೂತೈತೆ ಇಲ್ಲಿ ಬರ್ತಡೇ ಗರ್ಲು. ಇವಾಗ ಬನ್ನಿ ನಮ್ಮ ಮೇಡಮ್ ಏನು ಅಡುಗೆ ಮಾಡ್ತಿದ್ದಾರೆ ತೋರಿಸ್ತೀನಿ. ಹಲೋ. ಏನು ಅಡುಗೆ ಮಾಡ್ತಿದ್ದೀರಾ ಮೇಡಮ್? ಚಿಕನ್ ಚಾಪ್ಸ್, ಕಬಾಬ್ ಮತ್ತು ವೈಟ್ ರೈಸ್. ಓಕೆ, ಇವಾಗ ಚಿಕನ್ ಚಾಪ್ಸ್ ಮಾಡ್ತಾಳಂತೆ. ಸೊ ಚಿಕನ್ ಚಾಪ್ಸ್ ಹೇಗೆ ಮಾಡ್ತಾಳೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅವಳು ಹೇಗೆ ಮಾಡ್ತಾಳೆ ತೋರಿಸ್ತೀನಿ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ. ಒಂದು ಚಿಕ್ಕದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಆಲ್ರೆಡಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದಾಳೆ ಗ್ರೇವಿಗೆ ಮತ್ತು ಕಬಾಬ್ಗೆ.
ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಹಾಕೊಳ್ಳಿ. ಹಾಕತ್ತಾರೆ ಹಾಕಿ ನೀವು. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಎಷ್ಟು ಆಗ್ತಿದೆಯಾ ಹೇಳು? ಒಂದು 4 ಅಥವಾ 5 ಹಾಕೊಳ್ಳಿ. ಚಕ್ಕೆ ಲವಂಗ, ಚಕ್ಕೆ ಲವಂಗ ಹಾಕಿದ್ದಾರೆ. ಒಂದು ಸ್ವಲ್ಪ 1 ಸ್ಪೂನಷ್ಟು ಸೋಂಪು ಕಾಳು ಸೇರಿಸ್ಕೊಳ್ಳಿ. ಓಕೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಂ, ಫ್ಲೇವರ್ ಚೆನ್ನಾಗಿರುತ್ತೆ. ಗ್ರೇವಿದಾ? ಗ್ರೇವಿ ಫ್ಲೇವರ್ ಚೆನ್ನಾಗಿ. ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊತಿದ್ದಾರೆ 2 ಕಪ್ಪು. ಸಾಕಲ್ವೇನೆ? ಮಸಾಲೆನ ರುಬ್ಬಾಯಿತು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದಾರೆ. ಜಾಸ್ತಿ ಗ್ರ್ಯಾಂಡಾಗೇನು ನಮ್ಮ ಫ್ರೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಾವು, ಜಸ್ಟ್ ಸಿಂಪಲ್ಲಾಗಿ. ಸೊ ಅವಳು ಮೈಸೂರಿಂದ ಇಲ್ಲಿ ಗಂಟ ಬಂದಿರೋದೇ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಕಳಿಸಲ್ಲ ಅಂದ್ಕೊಂಡಿದ್ವಿ, ಬಟ್ ನಾವು ಫೋರ್ಸ್ ಮಾಡಿದ್ದಕ್ಕೆ ಅಣ್ಣ ಓಕೆ ಆಯಿತು ಕರ್ಕೊಂಡೋಗಿ ಅಂತಂದರು. ಸೊ ಅದಕ್ಕೆ ಕರ್ಕೊಂಡು ಬಂದ್ವಿ. ಇವತ್ತು ಜೂನ್ 30 ಅವಳ ಬರ್ಡೇ. ಸೊ ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಕರ್ಕೊಬಂದು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ ಬೆಂಗಳೂರಿಗೆ. ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ನಾಷ್ಟ ತರಕಾರಿ ಉಪ್ಪಿಟ್ಟು ಮಾಡಿ ಹೆಸರುಬೇಳೆ ಪಾಯಸ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಡಿನ್ನರ್ ನಮ್ಮ ಇನ್ನೊಬ್ಳು ಫ್ರೆಂಡ್, ಈಗ ಲಕ್ಷ್ಮಿ ತೋರಿಸಿದ್ನಲ್ಲ, ಅವಳ ಮನೇಲಿ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ನಾನ್ ವೆಜ್ ಮಾಡ್ತಾ ಇರೋದು. ಸೊ ಇವಾಗ ಬನ್ನಿ, ತುಂಬ ಗ್ರ್ಯಾಂಡಾಗಿ ಏನು ಸಪೋರ್ಟ್ ಮಾಡ್ತಾರೆ, ಚಿಕ್ಕದಾಗಿ ಚೊಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಖುಷಿಗೋಸ್ಕರ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ನಮ್ಗೆ ತುಂಬ ಖುಷಿ. ಸೊ ಅದಕ್ಕೋಸ್ಕರ ಮಕ್ಕಳುಗಳು ಮಾತಾಡೋಕ್ಕಂತೂ ಬಿಡಲ್ಲ. ಫುಲ್ಲು ಹೆಂಗೆ ವಾಟ್ಲೆ ಕೊಡ್ತಾರೆ ಅಂದರೆ ತೋರಿಸ್ತೀವಿ. ಭಾವನೆ ಅವನು ಅಣ್ಣ ನೋಡೋಣ, ನೋಡಿ ಎಲ್ಲ ಹೆಂಗೆ ಮಾಡಿದ್ದಾರೆ ಇವರು. ಹಾಂ, ಇಲ್ಲೊಬ್ಳು ಅವಳೆ, ಎಲ್ಲೋದ್ಲವಳು ಹಾಂ, ಇಲ್ಲೊಬ್ಳು ಅವಳೆ ಇವಳು. ಹಾಂ, ನಮ್ಗೆ ಏನು ಕಾಟ ಕೊಡ್ತಾಳೆ. ತಿರ್ಗಾ ಇಲ್ಲಿ ಇದ್ನೇನು, ಯಾಕೆ ಇಷ್ಟು ಗಲಾಟೆ ಮಾಡ್ತಿದ್ಯಾ? ಹಾಂ ನೋಡಿ, ಇವರಿಬ್ಬರು ಸೇರ್ಕೊಂಡು ನಮ್ಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡ್ತಾಯಿಲ್ಲ. ಹೊಸಿ ಕ್ವಾಟ್ಲೆ ಕೊಡ್ತಾಯಿಲ್ಲ. ನೋಡಿಲಿ ಹೆಂಗೆ ಕಚ್ಚಾಡ್ತಾರೆ. ಅಯ್ಯೋ ಭಗವಂತನೇ. ಹಾಂ, ಏನು ದಿನ ಮಲ್ಕೊಂದು 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ಭಗವತ್ ಗೊತ್ತು. ಒಬ್ರಿಗೆ ನೋವು ಇಕ್ಬೇಡ್ರಿ, ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಮಾತಾಡೋ, ಇದ್ಯಾಕೋ ಹಿಂಗೇ ನೋಡ್ತೀನಿ ನನ್ನ. ಬರೀ ನೋಡೋದೇ ಆಯ್ತು ಒಂದು. ಏನ್ರ ಮಾಡ್ತಾ ಇದ್ದೀರಾ? ನಾನು ಬರ್ತಾ ಇದ್ದೀನಿ. ಎಣ್ಣೆ ಹಾಕಿ ಇವಾಗ ಇವರು ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಬಿಡಿ. ಎಣ್ಣೆ ಹಾಕಿ ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ಈರುಳ್ಳಿ. ಈಗ ಎಣ್ಣೆ ಚಿಕನ್ ಗ್ರೇವಿಗ ಇನ್ನೇನು ಅದೊಂದೇ ತಾನೇ ಮಾಡ್ತಾರೆ ಚಿಕನ್. ಆಮೇಲೆ ಕಬಾಬ್ ತಾನೇ ಮಾಡ್ತಾರೆ. ನನ್ನ ಲಾಗ ಚೆನ್ನಾಗಿ ಮಾಡಕ್ ಬಿಡಲ್ಲ ಬಿಡ್ರಿ ನೀವು. ಯಾಕೆ ಸುಮ್ಮನೆ ಮಾಡೋದೆಲ್ಲ ತೂದಿ ಇಟ್ಬಿಡ್ತೀನಿ. ನಾನು ಇಬ್ಬರಿಗೆ ಹೇಳ್ತಿದ್ದೀನಿ ಎಲ್ಲ ಮಾತಾಡ್ಬೇಕು ತಾನೆ. ಇನ್ನೇನಾಗ್ದರು ಇದಾಕಿನ ಅದಾಕಿನ ಅದೊಂದೇ ಕಡೆ ಮಾಡೋದಲ್ಲ ಮಾಡೋದು. ನನ್ನ ಬಾಡಿಸ್ತಾ ಇದೀನಿ. ಏನ ಈರುಳ್ಳಿನ ಇವಾಗ ಹೇಳು. ಎಣ್ಣೆ ಹಾಕಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಸೊ ಇವಾಗ ಗ್ರೇವಿಗಲ್ವಾ ಅದು ಒಗ್ಗರಣೆ ಕೊಡ್ತಾ ಇರೋದು. ನೀವು ಸ್ವಲ್ಪ ಹೇಳಿ ಮಾಡಿ. ಚಿಕನ್ ಇವನ್ನೆಲ್ಲ ಕಟ್ಕೊಂಡು ನಾನು ಲಾಗ್ ಮಾಡಕ್ಕಂತೂ ಆಗಲ್ಲ. ನಂಗಂತೂ ರೋಸ್ ಹೋಗೈತೆ. ಲಾಗ್ ಮಾಡಿ ಅಂತಾರೆ. ಹಾಂ, ಇವಳೊಂದು ಕಾಣೋದೆಲ್ಲ ನಾನು ನಿಂತ್ಕೊಂಡ್ರೆ ಅಳ್ಬೇಡ್ಕಣಿ ಸುಮ್ಮನೆ ಅನ್ನಂಗೆ ಆಗೈತೆ. ಈಗ ಹೇಳ್ತಾವಳೆ ನಾನು ಅಳ್ಬೇಕು, ಲಾಗ್ ಮಾಡ್ತೀವಿ. ಫ್ರೈ ಆದ್ಮೇಲೆ ಚಿಕನ್ ಹಾಕಿ. ಓಕೆ, ಹಾಕಿ ಚಿಕನ್ ಹಾಕೊಳ್ಳಿ. ಓಕೆ, ಇದೆಷ್ಟು ತೊಗೊಂಡಿದ್ದೀರಾ? 1 kg. ಮೇಡಮ್ ಪಾತ್ರೆ ಅಷ್ಟು ದೂರದಲ್ಲಿ ಇಕ್ಕಿದ್ದೀರಲ್ಲ, ಇಲ್ಲೊಂದು ಸ್ವಲ್ಪ ಇಕ್ರಿ ಮೇಡಮ್. ಮೇಡಮ್ ಒಂಚೂರು. ಇವಾಗ ಇದಕ್ಕೆ ಟರ್ಮರಿಕ್ ಪೌಡರ್, ಅರಿಶಿನ ಪೌಡ್ರನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವೆರಡನ್ನು ಮಿಕ್ಸ್ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಫ್ರೆಂಡ್ ಯಾವ ರೀತಿ ಚಿಕನ್ ಚಾಪ್ಸ್ ಮಾಡ್ತಾಳೋ ಅದನ್ನು ತೋರಿಸೋಣ ಅಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ರುಚಿ ಆಗ್ತಾ ಇದ್ದಾರೆ ಇವಾಗ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಪರ್ಪಲ್ ಕಲರ್ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಔಟ್ಫಿಟ್ಟು. ನನ್ನ ಬರ್ಡೇಗೆ ಕೊಡಿಸಿದ್ದು, ಆದರೆ ನಾನು ನನ್ನ ಫ್ರೆಂಡ್ ಬರ್ಡೇಗೆ ಹಾಕೊಂಡಿದ್ದೀನಿ.
ಒಂದು ಕಡೆ ಚಿಕನ್ ಬೇಯ್ತಾ ಇದೆ, ಇನ್ನೊಂದು ಕಡೆ ನನ್ನ ಫ್ರೆಂಡ್ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾಳೆ. ಸೊ ಬನ್ನಿ ನೋಡುವ. ಮೊದಲು ಒಂದು ಬಾಂಡಲಿಗೆ ಮೊಟ್ಟೆಯನ್ನು ಹಾಕುತ್ತಿದ್ದಾರೆ. ಬೆಳ್ಳುಳ್ಳಿ ಪೇಸ್ಟ್ 10 ರೂಪಾಯಿದು ಒಂದು ಪ್ಯಾಕೆಟ್ ಹಾಕ್ತಿದ್ದಾರೆ. 10 ರೂಪಾಯಿದು 2 ತೇಜು ಕಬಾಬ್ ಪೌಡರ್ ಹಾಕೊಳ್ಳಿ. ನೀವು ಹಾಕ್ಕೊಡಿ. ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕೊಳ್ಳಿ, ಒಂದು ಚಿಟಿಕೆ. ಸೋಡಾ ರುಚಿ ಅದರಲ್ಲಿ ಹಾಕಿರ್ತಾರೆ, ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ಒಂದು ಚೂರು ಹಾಕೊಳ್ಳಿ ಸಾಕು. ಉಪ್ಪು ಹಾಕಿದ್ರು ಹಾಕ್ಬೋದು, ಆಪ್ಷನಲ್ ಅದು ಅಲ್ವೇನಾ? ಹೌದು. ಒಂದೆರಡು ಕರಿಬೇವು ಹಾಕೊಳ್ಳಿ, 1-2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳಿ. ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣ ಹಿಂಡ್ತಾ ಇದ್ದಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಮಾಡ್ಕೊಳ್ಳಿ. ಇವಾಗ ಇದು ಮಿಕ್ಸ್ ಮಾಡಿ 15 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಸೊ ಆಮೇಲೆ ಸಿಗುವ. ಓಕೆ ಓಕೆ, ಡನ್. ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ 15 ನಿಮಿಷ ಮ್ಯಾರಿನೇಟ್ ಮಾಡೋಣ. ಇವಾಗ ಇದನ್ನು ಸ್ವಲ್ಪ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮಿಕ್ಸ್ ಆಗ್ತಾ ಇದೆ. ಇವಾಗ ಮಸಾಲಾನ ಹಾಕ್ಕೊಂಡಿದ್ದಾರೆ, ರುಬ್ಬಿರೋ ಅಂಥ ಮಸಾಲಾನ. ಇದಕ್ಕೆ ಇವಾಗ ಸ್ವಲ್ಪ ಮಿಕ್ಸಿ ಜಾರಲ್ಲೇ ನೀರನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅರ್ಶಿನ ಈರುಳ್ಳಿ ಎತ್ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್. ನಮ್ಮ ಊರ್ಗೋರೆ ನಮ್ಮ ಅತ್ತೆಗೆಲ್ಲ ಫಸ್ಟ್ ಅದನ್ನೇ ಮಾಡಿಸ್ಕೊತೀನಿ. ಅದನ್ನ ಸೊ ಇವಾಗ ಟೇಸ್ಟ್ ಮಾಡುವ. ನಂಗೆ ಅರ್ಶಿನ ಈರುಳ್ಳಿ ಅಂದರೆ ತುಂಬ ಇಷ್ಟ. ಈರುಳ್ಳಿನೇ ಬೆಂದೋಗೈತೆ. ಬೆಂದೋಗೈತೆ. ಇವಳಿಗೂ ಇಷ್ಟ, ನಮಗೂ ಇಷ್ಟ. ಅರ್ಶಿನ ಈರುಳ್ಳಿ ಆಯ್ತಾ, ಬೆಂದೈತೆ. ಸೊ ನಾವೇ ತಿಂದು ಟೇಸ್ಟ್ ಮಾಡ್ತೀವಿ. ಈ ಕಡೆ ಚಿಕನ್ ಗ್ರೇವಿ ಮಳ್ತಾ ಇದೆ. ಆಲ್ರೆಡಿ ಸ್ಮೆಲ್ಲು ಘಮ ಘಮ ಅಂತೈತೆ ಅಲ್ವಾ? ನಗು ಏನಾಗ್ಬಿಡಲ್ಲ. ಈ ಕಡೆ ಮೊಟ್ಟೆ ಬೇಯಿಸ್ತಾ ಇದ್ದೀವಿ, ಈ ಕಡೆ ಒಂದು ಕಡೆ ಚಿಕನ್ ಗ್ರೇವಿ ಮಳ್ತಾ ಇದೆ. ಅವರು ಟೇಸ್ಟ್ ನೋಡ್ತಿದ್ದಾರೆ ಮೇಡಮ್ ಅವರು. ಸರಿಯಾಗಾಯ್ತಾ? 5 ನಿಮಿಷ ಮಾಡಿ. ಇನ್ನೊಂದು 5 ನಿಮಿಷ ಮಳ್ಳಿದ್ರೆ ಗ್ರೇವಿ ರೆಡಿ. ಇವಾಗ ಮ್ಯಾರಿನೇಟ್ ಆಗಿದೆ ಇದು. 20 ಮಿನಿಟ್ಸ್ ಬಿಟ್ಟಿದ್ದು. ಇವಾಗ ಇಲ್ಲಿ ಎಣ್ಣೆ ಕಾದಿದೆ ಬಾಣಲಿಲಿ. ಇವಾಗ ಒಂದೊಂದೇ ಪೀಸ್ ಹಾಕಿ ಕಬಾಬ್ ಮಾಡುವ. ಓಕೆ. ಕಬಾಬ್ ಬೇಯ್ತಾ ಇದೆ. ಸೊ ಕಬಾಬ್ ಮೇಲೆ ಇನ್ನು ಊಟ ಮಾಡದೆ. ಊಟ ಮಾಡ್ಬಿಟ್ಟು ಪಿಕ್ಚರ್ಗೆ ಹೋಯ್ತೀವೇನೇ? ಹೇಳು ನೀನೆ. ಊಟ ಮಾಡ್ಕೊಂಡು ಪಿಕ್ಚರ್ಗೆ ಹೋಯ್ತೀವಿ. ಯಾವ ಪಿಕ್ಚರ್ಗೆ ಹೋಯ್ತಾ ಇದ್ದೀರಾ? ಬಲರಾಮ. ಹೋಗದೆ ಇರ್ಬೇಕು ನೋಡು. ಅವಾಗ ಹೋಗದೆ ಇರಿ, ವಿಡಿಯೋನ ಎಡಿಟೇ ಮಾಡ್ಬಿಡ್ತೀನಿ. ಹಾಗೆ ಮಾಡೋದಿಲ್ಲ, ನೋಡಿದ್ರೆ ಹೋಗ್ಲಿಲ್ಲ ವಿಡಿಯೋ ಕಟ್ ಮಾಡ್ಬಿಡ್ತೀನಿ ಅಷ್ಟೇ ಅಷ್ಟೇ. ಇವಾಗ ಕಬಾಬ್ ರೆಡಿ ಆಗಿದೆ. ಹೆಂಗ್ ಕುಡಿತಾಳ ನೋಡು. ನಮ್ಮ ಫ್ರೆಂಡ್ಗೆ ಕೇಕ್ ತರಕ್ಕೆ ಬಂದಿದ್ದೀವಿ, ನಾನು ಮತ್ತು ನಮ್ಮ ಹಸ್ಬೆಂಡ್. ಇವಾಗ ಬೇಕ್ರಿ ತಗೋತೀವಿ. ಈ ಕೇಕ್ ತೊಗೊಂಡು ಮನೆಗೆ ಹೋಗಿ ಅಲ್ಲಿ ಕಟ್ ಮಾಡಿಸ್ಬೇಕು. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗುವ. ಹಾಯ್, ನಮಸ್ಕಾರ. ಏನಂದಲ್ಲ ನಮಸ್ಕಾರ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ನೈಟು. ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ಕೇಕ್ ಕಟ್ ಮಾಡಿಸ್ಬೇಕು. ತೊಗೊಂಬಂದಿದ್ದೀನಿ, ಬನ್ನಿ ಕೇಕ್ ಕಟ್ ಮಾಡಿಸಿ. ತಂಗಿಗೋಸ್ಕರ ತಂದಿರೋದು ಅಣ್ಣಯ್ಯ ಕೇಕ್ನ. ಯಾಕೆ ಸಿತ ನೋಡು. ಹ್ಯಾಪಿ ಬರ್ಡೇ ಬರ್ಡೇ ಟು ಯು. ಹಂಗೆ ಬಾ ಅಣ್ಣಯ್ಯ, ಅಣ್ಣಯ್ಯ ಹೃದಯವಂತ ಬಾ. ಪಿಳಾರ್ಗಳಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕುತ್ಕಡೆ. ಹಾಂ ಬಂದೆ. ಕೇಕ್ ಎಲ್ಲ ಕಟ್ ಮಾಡಿದ್ದೀವಿ, ತಿಂತಾ ಇದ್ದಾರೆ.
ಬಾಯ್. ಕೊಡು ನೀನ್ ಹಾಕಕ್ಕಲ್ಲ. ಚೆನ್ನಾಗಿದೆ. ಅಡುಗೆ ಚೆನ್ನಾಗೈತಾ? ಆದರೆ ನಿಮ್ಮ ಮಿಸ್ಸಸ್ ಮಾಡಿದ್ದು, ನಾವಂತೂ ಅಲ್ಲ. ರೈಸ್, ಗ್ರೇವಿ ಆ್ಯಂಡ್ ಕಬಾಬ್ ಚೆನ್ನಾಗೈತಾ? ತಿನ್ನುಮಂತ ನಮ್ಮ ಫ್ರೆಂಡ್ ನಿಂಗೋಸ್ಕರ ಪಾಪ ಈ ಹುಡುಗಿ, ಪಾಪ ಬಡಪ್ಪ ಈ ಹುಡುಗಿ ನಿಮಗೋಸ್ಕರ ಮಾಡಿದ್ದಾರೆ. ಗೊತ್ತು. ಬಾಯ್ ಬಾಯ್ ನಿಯಾಲ್. ಬಾಯ್ ಬಾಯ್ ಮಾಡಲೇ. ಸ್ಮೈಲ್ ರಜಾ. ಬತ್ತೀವೇಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ನೇತ್ರಾವತಿ. ಸೊ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ, ಮುಂದಿನ ಸಿಗುವ. ಓಕೆ ಬಾಯ್.